ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತಗಳು. ಇವತ್ತು ನಾವು ನೋಡೋದು ವೃಷಭ ರಾಶಿಯವರ ಮೇ 2026ರ ಸಂಪೂರ್ಣ ಭವಿಷ್ಯವಾಗಿರುತ್ತದೆ. ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬಹುದು, ಅದು ಕೂಡ ಹಣ, ಉದ್ಯೋಗ, ಪ್ರೀತಿ, ಆರೋಗ್ಯ ಎಲ್ಲದರ ಬಗ್ಗೆನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇನ್ನು ಮೊದಲನೆಯದಾಗಿ ಸಂಪೂರ್ಣ ಭವಿಷ್ಯವನ್ನು ತಿಳಿಯೋಣ. ಮೇ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಮಿಶ್ರ ಫಲಗಳಿಂದ ತಿಂಗಳು ತುಂಬಿರುತ್ತದೆ. ತಿಂಗಳಿನ ಮೊದಲನೆಯ ಭಾಗವಾದ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ನಿಮಗೆ ಸವಾಲುಗಳು ತರುತ್ತವೆ ಅಥವಾ ಸವಾಲುಗಳು ಎದುರಾಗುತ್ತವೆ. ಆದರೆ 2ನೇ ಭಾಗವಾದ 16ರಿಂದ 30ನೆಯ ತಾರೀಕಿನವರೆಗೂ ನಿಮಗೆ ಉತ್ತಮ ಫಲಗಳನ್ನು ಕಾಣಬಹುದು. ನೀವು ನೀವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಆತ್ಮವಿಶ್ವಾಸ ತುಂಬ ಮುಖ್ಯವಾಗುತ್ತದೆ. ನೀವು ಧೈರ್ಯದಿಂದ ಮುನ್ನುಗ್ಗಿದರೆ ಯಶಸ್ಸು ನಿಮ್ಮ ಕಡೆ ಸದಾ ಇರುತ್ತದೆ. ಇನ್ನು ಮೊದಲನೆಯದಾಗಿ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ನೋಡೋಣ. ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ಈ ತಿಂಗಳು ಕೂಡ ಮಿಶ್ರ ಫಲವನ್ನು ಕಾಣಬಹುದು. ಅಂದರೆ ಕೆಲಸದಲ್ಲಿ ಒತ್ತಡ ಅಥವಾ ಸ್ಟ್ರೆಸ್ ಪ್ರಯಾರಿಟಿ ಹೆಚ್ಚಾಗುವ ಸಾಧ್ಯತೆಗಳಿರುತ್ತದೆ. ನೀವು ಸದಾ ಮಾಡುವ ಕೆಲಸವನ್ನು ನಿಮ್ಮ ಬಾಸ್ ಅಥವಾ ಹೈಯರ್ ಅಥಾರಿಟೀಸ್ ಅವರು ನೋಡುತ್ತಲೇ ಇರ್ತಾರೆ. ನೀವು ಮಾಡುವ ಸರಿ ತಪ್ಪುಗಳನ್ನು ಸದಾ ಗಮನಿಸುತ್ತಿರುತ್ತಾರೆ. ಆದರೆ ಇದರಲ್ಲೂ ನಿಮಗೊಂದು ಹೆಚ್ಚು ಉಪಯೋಗವಾಗುವ ವಿಷಯ ಏನೆಂದರೆ, ಇದರ ನಂತರ ನಿಮಗೆ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇರುತ್ತದೆ. ಮೊದಲೇ ಹೇಳಿದ ಹಾಗೆ 1ರಿಂದ 15ನೇ ತಾರೀಕಿನವರೆಗೂ ನಿಮ್ಮ ಕೆಲಸದ ವಿಚಾರದಲ್ಲೂ ಕೂಡ ಸ್ಟ್ರೆಸ್ ಅಥವಾ ಗಮನ ಇರುವುದು ಹೆಚ್ಚು ಇರಬೇಕು. ಆ ನಂತರ 16ರಿಂದ 30ನೇ ತಾರೀಕಿನವರೆಗೂ ನಿಮಗೆ ಹೊಸ ಜವಾಬ್ದಾರಿಗಳು ಅಂದರೆ ಪ್ರಮೋಷನ್ ಆಗಿರಬಹುದು ಅಥವಾ ಹೊಸ ಪ್ರಾಜೆಕ್ಟ್ ಸಿಗುವಂಥದ್ದು, ಈ ಎಲ್ಲ ಚಾನ್ಸಸ್ಗಳು ಅಥವಾ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಆದರೆ ಭಯ ಬೇಡ. ನೀವು ಶ್ರಮಿಸಿದ ಅಥವಾ ನೀವು ಹಾಕಿದ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತದೆ. ಇನ್ನು ಜಾಬ್ ಚೇಂಜ್ ಮಾಡಬೇಕೆನ್ನುತ್ತಿರುವರು ನಿಮ್ಮ ತಿಂಗಳಿನ 2ನೇ ಭಾಗವಾದ 16ರಿಂದ 30ನೇ ತಾರೀಕಿನಲ್ಲಿ ಯೋಚಿಸುವುದು ಅತಿ ಉತ್ತಮವಾಗಿರುತ್ತದೆ. ಆ ಸಮಯದಲ್ಲಿ ನಿಮಗೆ ಹೊಸ ಕೆಲಸಗಳು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತದೆ. ಇನ್ನು ಬಿಸ್ನೆಸ್ ಮಾಡುತ್ತಿರುವವರಿಗೆ, ಅಂದರೆ ಅವರದೇ ಆದಂಥ ಒಂದು ಕೆಲಸವನ್ನು ಮಾಡುತ್ತಿರುವವರಿಗೆ ಹೊಸ ಆರ್ಡರ್ಗಳಾಗಿರಬಹುದು ಅಥವಾ ಹೊಸ ಲಾಭ ಸಂಬಂಧಪಟ್ಟಂತ ಕೆಲಸಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇದರಿಂದ ನೀವು ಕೂಡ 2ನೇ ಭಾಗದಲ್ಲಿ ಅಂದರೆ 16ರಿಂದ 30ನೇ ತಾರೀಕಿನಲ್ಲಿ ಹೆಚ್ಚಿನ ಲಾಭವನ್ನು ಕಾಣುತ್ತೀರಾ. ಆದರೆ ನೀವು ಹಣವನ್ನು ಹೂಡಿಕೆ ಮಾಡುವಾಗ ಎಚ್ಚರದಿಂದ ಮಾಡಬೇಕು. ಯಾಕಂದರೆ ಹಣ ಹೂಡಿಕೆ ಮಾಡುವಾಗ ಜಾಗ್ರತೆ ಅತಿ ಅವಶ್ಯಕತೆ ಇರುತ್ತದೆ. ಇಲ್ಲದಿದ್ದರೆ ನಷ್ಟವಾಗುವ ಸಾಧ್ಯತೆ ಹೆಚ್ಚು ಕಾಣ್ತದೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ, ಹಣಕಾಸಿನ ವಿಷಯದಲ್ಲಿ ಹಣ ಬರುವಂಥ ಅವಕಾಶಗಳು ಅಥವಾ ಸಾಧ್ಯತೆಗಳು ಹೆಚ್ಚಳವಾಗಿ ಇರುತ್ತದೆ. ನಿಮ್ಮ ರಾಶಿ ಅಥವಾ ನಿಮ್ಮ ಗ್ರಹದ ಪ್ರಕಾರ ಈ ತಿಂಗಳ 5ರ ನಂತರ ನಿಮಗೆ ಹಣಕಾಸು ಬರುವಂಥ ಸಾಧ್ಯತೆಗಳು ಹೆಚ್ಚಳವಾಗಿರುತ್ತದೆ. ಅದೇ ರೀತಿಯಲ್ಲಿ ನೀವು ನಿಮ್ಮ ಖರ್ಚಿನ ಕಡೆಗೆ ಅಥವಾ ವೆಚ್ಚದ ಕಡೆಗೆ ಗಮನವಿರಿಸಬೇಕು. ಬಂದಂತೆ ನೀವು ಖರ್ಚು ಮಾಡಿದರೆ ನಿಮ್ಮ ಬಳಿ ಏನನ್ನೂ ಉಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸೇವಿಂಗ್ಸ್ ಕೂಡ ಮಾಡುವುದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಹೂಡಿಕೆ ಮಾಡುವಾಗ ಒಂದಲ್ಲ 2 ಬಾರಿ ಯೋಚನೆ ಮಾಡಿ. ಇನ್ನು ಇನ್ನು ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ನೋಡುವುದಾದರೆ, ಪ್ರೀತಿಯ ಜೀವನದಲ್ಲಿ ಇನ್ನು ಸಣ್ಣ ಪುಟ್ಟ ಜಗಳ ಅಥವಾ ಗಲಾಟೆಗಳು ಆಗುವ ಸಾಧ್ಯತೆಗಳಿರುತ್ತದೆ. ನಿಮ್ಮ ಪತಿ ಅಥವಾ ನಿಮ್ಮ ಪ್ರೇಮಿಗಳ ಅಥವಾ ನೀವು ಇಷ್ಟಪಟ್ಟವರ ಜೊತೆಗೆ ಹೆಚ್ಚಿನ ಮಾತುಕತೆಯನ್ನು ಮಾಡಲು ಹೋಗಬೇಡಿ. ಯಾಕೆಂದರೆ ಮಾತನಾಡುತ್ತಾ ಆಡುತ್ತಾ ಅದು ಇನ್ನೊಂದು ಜಗಳಕ್ಕೆ ಮೂಲವಾಗಿರುತ್ತದೆ. ಆದ್ದರಿಂದ
ಗಲಾಟೆಯನ್ನು ಮಾಡಿಕೊಳ್ಳಲು ಹೋಗಬೇಡಿ. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆದ್ದರಿಂದ ಮಾತು ಕಮ್ಮಿ ಮಾಡಿ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಿ. ಇನ್ನು ನಿಮ್ಮ ಸಂಗಾತಿಯ ಜೊತೆಗೆ ಸಂತೋಷವಾಗಿ ಹಾಗೆ ಸಮಾಧಾನವಾಗಿ ಮಾತನಾಡಿ. ಅದರಿಂದ ನೀವು ಕೂಡ ನೆಮ್ಮದಿಯಾಗಿ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಳವಾಗಿರುತ್ತದೆ. ಇನ್ನು ಮದುವೆಯಾಗಿರುವವರಿಗೆ ಕುಟುಂಬದಲ್ಲಿ ಸಣ್ಣ ವಿವಾದಗಳು ಆಗಬಹುದು. ಅಂದರೆ ಅತ್ತೆ ಸೊಸೆಯ ಮಧ್ಯೆ ಜಗಳ ಅಥವಾ ಸೊಸೆ ನಾದಿನಿಯರ ಜೊತೆ ಜಗಳ ಆಗುವ ಸಾಧ್ಯತೆಗಳು ಹೆಚ್ಚಳವಾಗಿ ಕಂಡುಬರುತ್ತದೆ. ಆದ್ದರಿಂದ ಸಮಾಧಾನವನ್ನು ಕಳೆದುಕೊಳ್ಳಬೇಡಿ. ತಾಳ್ಮೆಯಿಂದ ಜೀವನವನ್ನು ಮಾಡಬೇಕಾಗುತ್ತದೆ ಈ ತಿಂಗಳಿನಲ್ಲಿ. ಆದ್ದರಿಂದ ನಿಮ್ಮ ತಪ್ಪಿದ್ದರೆ ಆದಷ್ಟು ಸಮಾಧಾನವಾಗಿರುವುದನ್ನು ಪ್ರಯತ್ನಿಸಿ. ಆದರೆ ತಿಂಗಳಿನ ಕೊನೆಯಲ್ಲಿ ಸಮಾಧಾನವಾಗಿರುತ್ತದಾ ಇಲ್ಲವಾ ಎನ್ನುವ ಚಿಂತೆ ನಿಮ್ಮದಾಗಿರಬಹುದು. ತಿಂಗಳಿನ ಕೊನೆ ಅಂದರೆ 16ರಿಂದ 30ನೇ ತಾರೀಕಿನವರೆಗೂ ನಿಮ್ಮ ಎಲ್ಲ ಗಲಾಟೆಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ತಿಳುವಳಿಕೆಗಳು ಎಲ್ಲವೂ ಬಗೆಹರಿದು ನಿಮ್ಮ ಸಂಬಂಧವು ಗಟ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಇನ್ನು ಸಮಾಧಾನದಿಂದ ಇರಲು ಜ್ಞಾನ ಅಥವಾ ಯೋಗ ಮಾಡುವುದು ನಿಮಗೆ ಅತಿ ಉತ್ತಮವಾಗಿರುತ್ತದೆ. ಇನ್ನು ಕೊನೆಯದಾಗಿ ಆರೋಗ್ಯ. ಇನ್ನು ಆರೋಗ್ಯದ ಕಡೆ ಬಂದರೆ ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಗಮನ ಇರಲೇಬೇಕಾಗಿರುತ್ತದೆ. ಯಾಕೆಂದರೆ ನಿಮಗೆ ಈ ಚಿಂತೆ ಅಥವಾ ಗಲಾಟೆ, ಈ ಒತ್ತಡಗಳಿಂದ ಸಾಕಷ್ಟು ತಲೆನೋವು ಬರಬಹುದು ಅಥವಾ ನಿದ್ರಾಹೀನತೆ, ನಿದ್ದೆ ಬರದೇ ಇರುವಂಥದ್ದು ಅಥವಾ ಒತ್ತಡಗಳಿಂದ ನಿಮಗೆ ಸಾಕಷ್ಟು ಏನು ಹೇಳ್ತಾರೆ ಮಾನಸಿಕ ಒತ್ತಡಗಳು ಹೆಚ್ಚಾಗಿ ಗಲಾಟೆಗೆ ಮುಂದಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಆದಷ್ಟು ನಿದ್ದೆಯನ್ನು ಸರಿಯಾಗಿ ಮಾಡಲು ಪ್ರಯತ್ನ ಪಡಿ. ಹಾಗೆ ನಿಮ್ಮ ಕೈಲಾದರೆ ಒಂದು 10ರಿಂದ ಅಥವಾ 15 ನಿಮಿಷ ಯೋಗವನ್ನು ಮಾಡಿ ಅಥವಾ ಜ್ಞಾನವನ್ನಾದರೂ ನೀವು ಮಾಡಬೇಕಾಗಿರುತ್ತದೆ. ಇದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ನೀವು ತಡೆಗಾಣಿಸಬಹುದು. ಇನ್ನು ಶುಭ ಸಮಯಗಳನ್ನು ನೀವು ನೋಡಿದರೆ ಮೇ ತಿಂಗಳಿನಲ್ಲಿ ನಿಮ್ಮ ಶುಭ ದಿನಗಳು ನೋಡುವುದಾದರೆ 10, 14, 18, 24, 29 ದಿನಗಳು ನಿಮಗೆ ತುಂಬಾನೇ ಒಳ್ಳೆಯ ದಿನವಾಗಿರುತ್ತದೆ. ಇನ್ನು ಬಣ್ಣ ನೋಡುವುದಾದರೆ ನಿಮಗೆ ಕೆಂಪು ಮತ್ತು ನೀಲಿಯ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ. ಸಂಖ್ಯೆ ನೋಡುವುದಾದರೆ ನಿಮಗೆ 8 ಅಥವಾ 9 ಸಂಖ್ಯೆ ನಿಮಗೆ ಅತ್ಯುತ್ತಮವಾದಂಥ ಸಂಖ್ಯೆಗಳಾಗಿರುತ್ತೆ. ಈ ದಿನಗಳಲ್ಲಿ ನೀವು ಮುಖ್ಯ ಕೆಲಸಗಳನ್ನು ಮಾಡುವುದು ಅತಿ ಉತ್ತಮ ಹಾಗೂ ಲಾಭ ತರುವಂಥ ದಿನಗಳು ಅಥವಾ ಸಮಯಗಳಾಗಿರುತ್ತದೆ. ಇನ್ನು ಎಚ್ಚರಿಕೆಗಳೇನು ಎಂದರೆ ಮೊದಲನೆಯದಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಲು ಹೋಗಬೇಡಿ. ಅದರಿಂದ ನೀವು ಕಷ್ಟಕ್ಕೆ ಸಿಲುಕಬಹುದು. ಇನ್ನು ಎರಡನೆಯದಾಗಿ ಹಣಕಾಸಿನ ಬಗ್ಗೆ ಜಾಗ್ರತೆ ಇರಲಿ. ಯಾರನ್ನೋ ನಂಬಿ ಹಣ ಕೊಡಿಸುವಂಥದ್ದು ಅಥವಾ ಬೇರೆಯವರಿಂದ ಹಣ ಕೊಡಿಸಿ ನೀವು ಶೂರಿಟಿ ಹಾಕುವಂಥದ್ದು ಈ ತಪ್ಪುಗಳನ್ನು ಮಾಡಬೇಡಿ. ಹಾಗೆ ಕೋಪವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಕಮ್ಮಿ ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕು ಅಪ್ಪ ಈ ತಿಂಗಳಲ್ಲಿ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಂತ ನೋಡೋದಾದರೆ ವೃಷಭ ರಾಶಿಯವರು ಈ ಪರಿಹಾರಗಳನ್ನು ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಇನ್ನು ಪ್ರತಿದಿನ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ. ಅಂದರೆ ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಅತಿ ಉತ್ತಮವಾಗಿರುತ್ತದೆ. ಇಲ್ಲವಾದರೆ ನಿಮ್ಮ ಕೈಯಲ್ಲಿ ಅಥವಾ ನಿಮಗೆ ಸಾಧ್ಯವಾದಾಗ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಕೈಯನ್ನಾದರೂ ಮುಗಿದು ಪೂಜೆಯನ್ನಾದರೂ ಪಡೆದು ಬನ್ನಿ. ಇನ್ನು ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ. ಈ ಸೋಮವಾರ ಮತ್ತು ಶುಕ್ರವಾರ ನಿಮಗೆ ತುಂಬಾನೇ ಒಳ್ಳೆಯ ದಿನಗಳಾಗಿರುತ್ತದೆ. ಈ ದಿನದಲ್ಲಿ ಶಿವ ಮತ್ತು ಲಕ್ಷ್ಮಿಯ ಪೂಜೆ ಮಾಡುವುದು ನಿಮಗೆ ಅತಿ ಉತ್ತಮ. ಇನ್ನು ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಜೊತೆಯಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕೂಡ 108 ಬಾರಿ ನೀವು ಜಪಿಸಬಹುದು. ನಿಮಗೆ ಅದೃಷ್ಟ ಇನ್ನಷ್ಟು ಹೆಚ್ಚಾಗಲು ಈಗಲೇ ಹೋಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಇನ್ನು ಈ ಸಮಯದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಬಿಳಿಯ ಬಟ್ಟೆಯನ್ನು ನೀವು ಧರಿಸುವುದು ಅತಿ ಶುಭ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ತರಬಹುದು ಅಥವಾ ಶುಭವನ್ನು ನಿಮ್ಮ ಜೀವನದಲ್ಲಿ ತರುತ್ತದೆ.
ಇನ್ನು ಒಟ್ಟಾಗಿ ಮೇ 2026 ತಿಂಗಳಿನಲ್ಲಿ ಮೊದಲನೆಯ ಭಾಗ ಸುಮಾರಾಗಿ ಅಥವಾ ಸವಾಲಿನಲ್ಲಿ ಕೂಡಿರುತ್ತದೆ. ಇನ್ನು ಎರಡನೆಯ ಭಾಗದಲ್ಲಿ ಯಶಸ್ಸು ನಿಮ್ಮದಾಗಿರುತ್ತದೆ. ಇನ್ನು ಧೈರ್ಯ ಮತ್ತು ಶ್ರಮದಿಂದ ನೀವು ಎಲ್ಲವನ್ನು ಕೂಡ ಗೆಲ್ಲುವ ಸಾಧ್ಯತೆಗಳು ಅಥವಾ ಗೆಲ್ಲುವ ಸಮಯವನ್ನು ತಂದಿರುತ್ತದೆ. ಕೊನೆಯದಾಗಿ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಈಗಲೇ ಹೋಗಿ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಲು ಮರೆಯಬೇಡಿ. ಧನ್ಯವಾದ. ಓಂ ನಮಃ ಶಿವಾಯ.